ಇನ್ನು ಮೀಸಲಾತಿ ಮತ್ತು ಒಳ ಮೀಸಲಾತಿಯಲ್ಲಿ ರಾಜ್ಯ ಸರ್ಕಾರ ಕಳ್ಳಾಟ ಆಡ್ತಾ ಇದೆ. ಮೀಸಲಾತಿ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಗುಡುಗಿದ್ದಾರೆ. ಮೀಸಲಾತಿ ಮತ್ತು ಒಳ ಮೀಸಲಾತಿ ಈ ಎರಡರಲ್ಲೂ ಕೂಡ ರೂಲಿಂಗ್ ಪಾರ್ಟಿ ಕಳ್ಳಾಟ ಆಡ್ತಾ ಇದೆ. ಮೀಸಲಾತಿ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಮಾಡಿ ರಾಜಕಾರಣ ಮಾಡ್ತಾ ಇದೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಗುಡುಗಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾರಾದರೂ ಕೋರ್ಟ್ಗೆ ಹೋಗಿ ತಡೆಯಲಿ ಎಂಬ ಉದ್ದೇಶ. ವಿಪಕ್ಷದ ಒಪ್ಪಿಗೆ ಪಡೆದು ಬೊಮ್ಮಾಯಿ ಒಳ ಮೀಸಲಾತಿ ನೀಡಿದ್ರು. ಈ ಹಿಂದೆ ಬಿಜೆಪಿ ಆಡಳಿತಾವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ 3 ಗುಂಪು ಮಾಡಿ ಗೊಂದಲ ಸೃಷ್ಟಿ ಮಾಡ್ತಾ ಇದೆ. ಉತ್ತರ ನೀಡದ ಸ್ಥಿತಿಗೆ ಸರ್ಕಾರ ಬಂದು ನಿಂತಿದೆ ಅಂತ ಹೇಳಿ ಪರಿಷತ್ ವಿಪಕ್ಷ ನಾಯಕ, ಪರಿಶಿಷ್ಟ ಜಾತಿಗೆ ಸರ್ಕಾರ ಮಾಡಿದ ಅನ್ಯಾಯ ಇದು. ಸಿಎಂ ಸುಳ್ಳು ಹೇಳುವುದರಲ್ಲಿ ನಿಪುಣ, ಈಗ ಸಿಕ್ಕಿಬಿದ್ದಿದ್ದಾರೆ. ಒಳ ಮೀಸಲಾತಿ ಜಾರಿ ಮಾಡದಿದ್ದರೆ ಸರ್ಕಾರ ಇರೋದಿಲ್ಲ. ಜನರ ತಾಳ್ಮೆ ಕಟ್ಟೆ ಒಡೆದ್ರೆ ಪರಿಸ್ಥಿತಿ ನಿಭಾಯಿಸೋದಕ್ಕೆ ಅಸಾಧ್ಯ ಅಂತೇಳಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ಗುಡುಗಿದ್ದಾರೆ. ಮತ್ತು ಒಳ ಮೀಸಲಾತಿ ಎರಡೂ ವಿಚಾರಗಳಲ್ಲಿ ದೊಡ್ಡ ಕಳ್ಳಾಟವನ್ನ ಆಡ್ತಾ ಇರತಕ್ಕಂಥದ್ದನ್ನು ನಾವು ಖಂಡಿಸ್ತೇವೆ. ಕಳ್ಳಾಟ ಅಂದ್ರೆ ಏನು? ಮೀಸಲಾತಿಯ ಬಗ್ಗೆ ಕಾಂಗ್ರೆಸ್ನವರಿಗೆ ಬದ್ಧತೆ ಇಲ್ಲ. ಒಳ ಮೀಸಲಾತಿಯು ಕೂಡ ಈಗ ಬಂತು, ಅದರಲ್ಲೂ ಕೂಡ ಅವರಿಗೆ ಬದ್ಧತೆ ಇಲ್ಲ. ಒಳ ಮೀಸಲಾತಿಯನ್ನು ಘೋಷಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಗೊಂದಲವನ್ನ ಸೃಷ್ಟಿಸಿ ಯಾರಾದರೂ ಕೋರ್ಟ್ಗೆ ಹೋಗಲಿ, ಪ್ರಶ್ನೆ ಮಾಡಲಿ, ಹೇಗಾದರೂ ಅದು ನಿಂತು ಹೋದ್ರೆ ಸಾಕು ಅನ್ನುವಂಥದ್ದೇ ಅವರ ಮನಸ್ಥಿತಿ ಆಗಿತ್ತು. ಮೀಸಲಾತಿಯಲ್ಲೂ ಕೂಡ ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದ ಕಾಲದಲ್ಲಿ ಸುಮಾರು 30-35 ವರ್ಷಗಳಿಂದ ಪರಿಶಿಷ್ಟ ಜಾತಿ ವರ್ಗಗಳು ಹೋರಾಟ ಮಾಡ್ತಿರ್ತಕ್ಕಂಥದ್ದನ್ನು ಗಮನಿಸಿ ಪರಿಶಿಷ್ಟ ಜಾತಿಗೆ 15ರಿಂದ 17ಕ್ಕೆ, ಪರಿಶಿಷ್ಟ ವರ್ಗಗಳಿಗೆ 3ರಿಂದ 7ಕ್ಕೆ, ಅಂದರೆ ಎರಡನ್ನೂ ಸೇರಿ 24% ಮೀಸಲಾತಿಯನ್ನು ಕೊಟ್ಟಿದ್ದು ಬಸವರಾಜ ಬೊಮ್ಮಾಯಿ ಅವರು. ಇದನ್ನ ಆವತ್ತಿನ ದಿವಸ ಎಲ್ಲರ ಒಪ್ಪಿಗೆಯನ್ನ ಪಡೆದು, ವಿರೋಧ ಪಕ್ಷಗಳ ಒಪ್ಪಿಗೆಯನ್ನು ಪಡೆದೇ ಘೋಷಣೆ ಮಾಡಿದ್ದು. ಹಾಗಿದ್ರೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಅದನ್ನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ವಿರೋಧ ಮಾಡಿದ್ರು. ತದನಂತರ ಒಳ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ಸಮಿತಿಯನ್ನ ರಚನೆ ಮಾಡಿದಾಗ 17%ಗೆ ಒಪ್ಪಿಗೆ ಕೊಟ್ಟು ಅವರಿಗೆ ವಹಿಸಿಕೊಟ್ರು. ವಹಿಸಿಕೊಟ್ಟ ಮೇಲೆ ಅದರ ಪ್ರಕಾರ ಮಾಡಬೇಕಾಗಿತ್ತು. ಗೊಂದಲ ಹೇಗೆ ಸೃಷ್ಟಿ ಮಾಡಿದ್ರಂದ್ರೆ, ಅವರು ರೆಕಮೆಂಡ್ ಮಾಡಿದ್ದು 5 ಗುಂಪುಗಳು. ಇವರಿಗೆ ಇಷ್ಟಾನುಸಾರ ರಾಜಕೀಯ ಲಾಭಕ್ಕಾಗಿ ಬರೀ 3 ಗುಂಪು ಮಾಡಿ ABC ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.